ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕನ್ನಡ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಕರ್ಣ ಅವರು ನಯನತಾರ ಅವ್ರನ್ನ ಅವ್ರ ಅಜ್ಜಿ ಇರೋ ಕಡೆ ಕರ್ಕೊಂಡು ಬರ್ತಾರೆ. ಆಗ ಅವರೆಲ್ಲರೂ ಆ ನಯನತಾರನ್ನ ನೋಡಿ ರಾಧಿಕಾ ಅವರು, ಅತ್ತೆ ನೀವೇನು ಇಲ್ಲಿ ಅಂತ ಕೇಳ್ತಾರೆ. ಆಗ ಎಲ್ಲರೂ ಕೂಡ ಅವ್ರನ್ನ ನೋಡಿ ಆಶ್ಚರ್ಯ ಆಗುತ್ತೆ. ಆಗ ಅವ್ರೇನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಅಲ್ಲ ನೀನೇನಿಲ್ಲಿ, ಇಲ್ಲೇನಕ್ಕೆ ಬಂದೆ ಅಂತ ಅವ್ರ ಅಜ್ಜಿ ಕೂಡ ಕೇಳ್ತಾರೆ. ಆಗ ತಾರಾ ಅವರು, ನನ್ನ ವಿಷಯನ ಬಿಡಿ, ನೀವ್ಯಾಕೆ ಎಲ್ಲರೂ ಒಂಥರ ಇದ್ದೀರಾ ಅಂತ ಕೇಳ್ತಾರೆ. ಆಗ ಕರ್ಣ ಅವರು, ಅತ್ತೆ ನಾನು ನಿಮಗೆ ಗಾಬರಿ ಆಗ್ತೀರಾ ಅಂತ ಅಲ್ಲಿ ಹೇಳಿಲ್ಲ, ನಿಮ್ಮ ಮೇಲೆ ಹೇಗೆ ಅಟ್ಯಾಕ್ ಆಯಿತೋ ನಮಗೂ ಕೂಡ ಅದೇ ಥರ ಅಟ್ಯಾಕ್ ಆಯಿತು ಅಂತ ಹೇಳ್ತಾರೆ. ಅಲ್ಲ ನಿಮ್ಮ ಮೇಲೂ ಕೂಡ ಅಟ್ಯಾಕ್ ಆಯ್ತಾ ತಾರಾ ಅಂತ ತನ್ನ ಅಮ್ಮ ಕೇಳ್ತಾರೆ. ಹೌದಮ್ಮ, ಇದನ್ನೆಲ್ಲ ನೋಡ್ತಾ ಇದ್ರೆ ಇದ್ಯಾಕೋ ಅಪಾಯದ ಮುನ್ಸೂಚನೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಶಾಂತಿ ಅವರು, ಹೌದು ನನಗೂ ಯಾಕೋ ಅದೇ ಥರ ಅನ್ನಿಸ್ತಾ ಇದೆ, ತುಂಬಾ ಭಯ ಆಗ್ತಾ ಇದೆ, ನಾವು ವಾಪಸ್ ಹೋಗ್ಬಿಡೋಣ ನಡೀರಿ ಅಂತ ಹೇಳ್ತಾರೆ. ಆಗ ಕರ್ಣ ಅವರು, ಅಲ್ಲ ಇಷ್ಟು ದೂರನೇ ಬಂದಿದ್ದೀವಿ, ಹರಕೆನ ತೀರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಆಗ ಶಾಂತಿ ಇದ್ದವರು, ಅಲ್ಲಪ್ಪ ಜೀವಕ್ಕಿಂತ ಹರಕೆ ದೊಡ್ಡ ಹೇಳು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಜೋಗ್ತಿ ಅಮ್ಮ ಬರ್ತಾರೆ. ಆಗ ಉದೋ ಉದೋ ಎಲ್ಲಮ್ಮ ಅಂತ ಅನ್ಕೊಂಡು ಬರ್ತಾರೆ. ಇಟ್ಟ ಹೆಜ್ಜೆನ ಹಿಂದಕ್ಕಿಡಬಾರ್ದು, ಕೊಟ್ಟ ಹರಕೆನ ಮುಂದಕ್ಕೆ ಉಡಬಾರ್ದು, ಅಡಗಿರೋ ಸತ್ಯ ಅಡಿಗಡಿಗೂ ಗೊತ್ತಾಗುತ್ತೆ, ಅಡ್ಡಿ ಆತಂಕಗಳು ಗ್ರಹಣ ಇದ್ದಂತೆ, ಕತ್ತಲು ಕ್ಷಣಿಕ, ಬೆಳಕು ದೈವಿಕ, ಬೂದಿಯಾಗಿರೋ ಸತ್ಯ ಅರಸಿ ಹೋಗೋರನ್ನ ತಡಿತಾ ಇರೋ ಶಕ್ತಿ ಇದು ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ನೀವು ನಿಮ್ಮ ದಾರಿನ ಹುಡುಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಕರ್ಣ ಅವರು, ಇವ್ರು ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಸೂಚನೆಯನ್ನ ಕೊಡ್ತಾ ಇದೆ, ಸರಿ ನಾವಿನ್ನ ಹೊರಡೋಣ, ಅತ್ತೆ ನೀವು ನಮ್ಮ ಜೊತೆ ಬರ್ತಾ ಇದ್ರಾ ಅಂತ ಹೇಳ್ತಾರೆ. ಆಗ ಕರ್ಣ, ನಾನಾ ಅಂತ ಹೇಳ್ತಾರೆ. ಹೌದು ಅತ್ತೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಯಾಕೆಂದ್ರೆ ನಾನು ತೊಂದರೆ ಆಗೋದಿಕ್ಕೂ ಕೂಡ ಬಿಡೋದಿಲ್ಲ, ನಮ್ಮ ಜೊತೆ ಬರ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ತಾರಾ ಅವರು, ನಾನೇನಾದ್ರು ಇವ್ರ ಜೊತೆ ಹೋಗ್ಬಿಟ್ರೆ ಅಷ್ಟೇ, ನನ್ನ ಬಾಯಿಂದ ಎಲ್ಲ ಸತ್ಯನೂ ಕೂಡ ಕಕ್ಕಿಸ್ಬಿಡ್ತಾರೆ, ನನ್ನ ಕತೆ ಮುಗಿದು ಹೋಗುತ್ತೆ, ಇಷ್ಟು ದಿನ ಮುಚ್ಚೋಗಿರೋ ಸತ್ಯಗಳು ಕೂಡ ಹೊರಗಡೆ ಬಂದ್ಬಿಡ್ತವೆ, ನಾನು ಹೋಗ್ಬಾರ್ದು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ, ಇಲ್ಲ ಕರ್ಣ, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಇಲ್ಲೇ ಮೆಡಿಕಲ್ ಕ್ಯಾಂಪ್ ಇತ್ತು ಅಂತ ನಾನು ಬಂದಿದ್ದೆ ಅಷ್ಟೇ, ನಾನು ಹೋಗ್ತೀನಿ, ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಇವರೆಲ್ಲರೂ ಕೂಡ ಹೊರಟು 30 ವರ್ಷದ ಹಿಂದೆ ಇವರ ಜೊತೆ ಇದ್ದಂಥ ಒಬ್ರು ಸ್ನೇಹಿತರು ಮತ್ತೆ ಅವರ ಹೆಂಡತಿ ಅವರ ಮನೆಗೆ ಬರ್ತಾರೆ. ಅಲ್ಲಿದ್ದಂಥ ಗಂಡ ಹೆಂಡತಿಯಲ್ಲಿ ತನ್ನ ಗಂಡ ಮೂಕ ಆಗಿರ್ತಾರೆ. ಆಗ ಇವರೆಲ್ಲರೂ ಹೋಗಿದ ತಕ್ಷಣ ತುಂಬಾನೇ ಖುಷಿಯಾಗಿ ಉಪಚಾರನ ಮಾಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಆಗ ರಾಧಿಕಾ ಅವರು ಮತ್ತೆ ನಿಧಿ ಅವರು ಎಲ್ಲರೂ ಕೂಡ, ನೀವು ನಮ್ಮನ್ನ ಪರಿಚಯ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಪರಿಚಯ 2-3 ದಿವಸ ಇರ್ತೀರಲ್ವಾ, ಅವಾಗ ನನಗೆ ಗೊತ್ತಾಗ್ಬಿಡುತ್ತೆ, ಇವಾಗ ಹಿಂದೆ ಹಿತ್ಲಲ್ಲಿ ನೀರಿಟ್ಟಿದ್ದೀನಿ, ಎಲ್ಲರೂ ಕೂಡ ಕೈಕಾಲು ಮುಖನ ತೊಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದಂಥ ಮೂಕ ಅವರು ಕೂಡ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆಗ ಆ ಹೆಂಗಸು ಶಾಂತಿ ಅವ್ರನ್ನ ನೋಡ್ಬಿಟ್ಟು, ಅಮ್ಮ ನನಗೆ ಆಶೀರ್ವಾದ ಮಾಡಿ, ನನಗೆ ತುಂಬಾ ಖುಷಿ ಆಯಿತು ನಿಮ್ಮನ್ನು ನೋಡಿ ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ಕೈಕಾಲು ಮುಖನ ತೊಳ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಆದರೆ ಕರ್ಣ ಮತ್ತು ನಿತ್ಯ ನಿಧಿ 3 ಜನ ಕೂಡ ನಿಂತಿರ್ತಾರೆ. ಆಗ ಹೆಂಗಸು, ನೀವ್ಯಾರೋ ಅಂತ ಮಾತಾಡಿಸ್ತಾ ನಿತ್ಯ ಅವ್ರನ್ನ ಮಾತಾಡಿಸ್ತಾ ಇರ್ತಾರೆ. ನಿಮ್ದೇನ ಇವಾಗ ಲಗ್ನ ಆಗ್ತಾ ಇರೋದು ಅಂತ ಕೇಳ್ತಾರೆ. ಆಗ ಹೌದು, ನೀವು ಮದುವೆಗೆ ಮುಂಚಿತವಾಗೇ ಬರಬೇಕು ಅಂತ ಹೇಳ್ತಾರೆ. ಆಗ ಹೆಂಗಸು, ಹೌದು ನಾನು ಖಂಡಿತವಾಗ್ಲೂ ಒಂದು ವಾರ ಮುಂಚಿತವಾಗೇ ಬರ್ತೀನಿ ಹೇಳಿ, ಇವ್ರು ಯಾರು ಅಂತ ಕೇಳ್ತಾ ಮಾತಾಡಿಸ್ತಾ ಇರ್ತಾರೆ. ಆಗ ಕರ್ಣ ಅವರು, ನನ್ನ ಹೆಸರು ಕರ್ಣ ಅಂತ ಮಾತಾಡಿಸ್ತಾರೆ. ಆಗ ನಿಧಿ ಅವರು, ನಾನು ಇವ್ರ ತಂಗಿ ಅಂತ ಹೇಳ್ತಾರೆ. ಆಗ ಕರ್ಣ ಮತ್ತು ನಿತ್ಯ ಜೋಡಿನ ನೋಡ್ಬಿಟ್ಟು, ಅಲ್ಲ ನೀನು ನಿಮ್ಮ ಅಕ್ಕಂಗಿಂತ ಮುಂಚೆನೇ ಲಗ್ನ ಆಗ್ಬಿಟ್ಯಾ, ಜೋಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗ ನಿಧಿ ಕರ್ಣ ಅವ್ರಿಗೆ ಉರಿಸ್ಬೇಕು ಅಂತಾನೆ, ಏನು ಹೇಳ್ತಾ ಇದ್ದೀರಾ ನೀವು, ಇವರು ನನಗೆ ಪಾಠ ಮಾಡೋ ಲೆಕ್ಚರರ್ ಅಷ್ಟೇ, ನಾನು ಇವ್ರಿಗೆ ಸ್ಟೂಡೆಂಟು, ಇವ್ರು ನನ್ನ ಜೋಡಿ ಆಗೋದಾ, ಏನು ಹೇಳ್ತಾ ಇದ್ದೀರಾ ಶಾಂತಂ ಪಾಪಂ, ಆ ರೀತಿ ನೀವು ಮಾತಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಆಗ ಆ ಹೆಂಗಸು, ನೀವೇನೇ ಹೇಳಿ ಇಬ್ಬರು ಜೋಡಿನ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಅಲ್ಲ ಈ ಮಾತನ್ನ ನಮ್ಮ ಅಜ್ಜಿ ಕೇಳಿಸ್ಕೊಂಡ್ರೆ ಅಷ್ಟೇ ಶಾಂತಂ ಪಾಪಂ ಅಂತ ಅಂದ್ಕೊಂಡ್ಬಿಟ್ಟು ನಿಧಿ ಅಲ್ಲಿಂದ ಹೋಗ್ತಾರೆ. ಆಗ ಕರ್ಣ ಅವರು ಮನಸ್ಸಲ್ಲೇ, ಇದೇನಿದು ಇಷ್ಟು ಬೇಗ ಉಲ್ಟಾ ಹೊಡೆದ್ಬಿಟ್ರಾ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಶಾಂತಿ ಅವರು ಒಂದು ರೂಮ್ಗೆ ಬರ್ತಾರೆ. ಅಲ್ಲಿದ್ದಂಥ ಫೋಟೋನ ನೋಡಿ ತುಂಬಾನೇ ಫೀಲ್ ಮಾಡ್ಕೊಳ್ತಾರೆ. ಆ ಫೋಟೋ ಸುಟ್ಟೋಗಿರುತ್ತೆ, ಚಿಕ್ಕ ಮಕ್ಕಳದು. ಆಗ ಅವರು, ಈ ಫೋಟೋ ಹೇಗೆ ಸುಟ್ಟೋಗಿದೆಯೋ ನನ್ನ ನೆಮ್ಮದಿನೂ ಕೂಡ ಅರ್ಧ ಸುಟ್ಟೋಗಿದೆ, ಇನ್ನು ಉಳಿದಿರೋದು ನನ್ನ ಮೊಮ್ಮಕ್ಕಳದ ಚೌಕಟ್ಟಿನಲ್ಲಿ ಇದೆ ಅಂತ ಹೇಳ್ತಾ ಮನಸ್ಸಲ್ಲೇ ಬೇಜಾರು ಮಾಡ್ಕೊಂಡು ನೋಡ್ತಿರ್ತಾ ಅಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕರ್ಣ ಅಜ್ಜಿ ಅವರು ಕೂಡ ಬರ್ತಾರೆ. ಏನು ಮೂರ್ಜಡೆ, ಏನು ಮಾಡ್ತಾ ಇದೆಯಾ, ಮರೆಯಲ್ಲಿ ನಿಂತ್ಕೊಂಡು ಕಣ್ಣೀರನ್ನ ಒರೆಸಿದ್ರೆ ನನ್ನ ಕಣ್ಣಿಗೆ ಮೋಸ ಮಾಡೋದಕ್ಕೆ ಆಗೋದಿಲ್ಲ, ಏನಾಯಿತು, ಯಾಕೆ ಅಳ್ತಿದೆಯಾ ಅಂತ ಹೀಗೆ ಮಾತಾಡಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಆ
ಅವರಿಗೆ ಫೋನ್ ಬರುತ್ತೆ ತಾರಾ ಅವ್ರ ಕಡೆಯಿಂದ. ಆಗ ತಾರಾ ಅವರು, ಅಮ್ಮ ಏನು ಮಾಡ್ತಿದ್ದೀರಾ, ಎಲ್ಲಿ ಉಳ್ಕೊಂಡಿದ್ದೀರಾ ಅಂತ ಹೀಗೆ ವಿಚಾರಿಸ್ತಾ ಇರ್ತಾರೆ. ಆಗ ಕರ್ಣ ಅಜ್ಜಿದ್ದವರು, ಅಲ್ಲ ತಾರಾ ಆರಾಮಿದೆಯಾ, ಅಲ್ಲೇನು ಪ್ರಾಬ್ಲಮ್ ಇಲ್ಲ ತಾನೇ ಅಂತ ಹೇಳ್ತಾರೆ. ಛೇ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಅಮ್ಮ, ನೀವು ಎಲ್ಲಿ ಉಳ್ಕೊಂಡ್ರಿ ಅಂತ ಹೀಗೆ ಕೇಳೋಣ ಅಂತ ಮಾಡಿದೆ ಅಂತ ಹೇಳ್ತಾರೆ. ಆಗ ಅವರು, ನಮ್ಮ ಶಾಂತಿಗೆ ತುಂಬಾ ಪರಿಚಯ ಇರೋವಂಥವ್ರು, ತುಂಬಾ ಒಳ್ಳೆ ವ್ಯಕ್ತಿ, ಆದರೆ ಮಾತು ಬರಲ್ಲ ಅಷ್ಟೇ ಅವ್ರಿಗೆ. ಅವ್ರ ಮನೆಯಲ್ಲಿ ಉಳ್ಕೊಂಡಿದ್ದೀವಿ, ತುಂಬ ಒಳ್ಳೆ ವ್ಯಕ್ತಿ ಅಂತ ಹೀಗೆ ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಆಗ ತಾರಾ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಅಂದರೆ ಇವ್ರು ಉಳ್ಕೊಂಡಿರೋದು ಮಾತು ಬರ್ದೇ ಇರೋ ಮೂಕ ಮುನಿಯಪ್ಪ ಮನೆಗ, ಏನು ಮಾಡೋದು ಅಂತ ತುಂಬಾ ಶಾಕಲ್ಲಿ ಫೋನ್ ಇಡ್ತಾರೆ. ಅಷ್ಟರಲ್ಲಿ ಮುನಿಯಪ್ಪ ಅವರು ಕೂಡ ಬಂದಿರ್ತಾರೆ. ಊಟಕ್ಕೆ ಕರೆದ್ಬಿಟ್ಟು ಹೋಗ್ತಾರೆ. ಆಗ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಊಟಕ್ಕೆ ಕೂತಿರುವಾಗ ನಿತ್ಯ ಅವರು ಏನು ಮಾತಾಡದೆ, ಊಟನೂ ಕೂಡ ಮಾಡದೆ ಯೋಚನೆ ಮಾಡ್ತಾ ಕೂತಿರ್ತಾರೆ. ಆಗ ಮಾಲತಿ ಅವರು ತುತ್ತನ್ನ ಕೊಡೋದಕ್ಕೆ ಅಂತ ಹೋಗ್ತಾರೆ. ಆಗ ನಿತ್ಯ ಅವರು, ಬೇಡ ಅಂತ ಹೇಳ್ಬೋದು, ಅಮ್ಮ ತುತ್ತನ್ನ ಕೊಡುವಾಗ ನೀನು ಬೇಡ ಅಂತ ಹೇಳ್ಬಾರ್ದು, ತಗೋ ಅಂತ ಹೇಳ್ಬಿಟ್ಟು ತುತ್ತನ್ನ ತಿನ್ನಿಸ್ತಾರೆ. ಆಗ ಶಾಂತಿ ಅವರು, ಮಾಲತಿ ನೀನು ತೋರಿಸ್ತಾ ಇರೋ ಪ್ರೀತಿ ಕಾಳಜಿನ ನನ್ನ ಮೊಮ್ಮಗಳಿಗೆ ನೋಡ್ತಾ ಇದ್ರೆ ನನಗೂ ಕೂಡ ಹೊಟ್ಟೆ ಕಿಚ್ಚಾಗ್ತಾ ಇದೆ, ನಾನು ಕೂಡ ನನ್ನ ಮೊಮ್ಮಗಳಿಗೆ ತುತ್ತನ್ನ ಕೊಡ್ತೀನಿ ಅಂತ ಅವರು ಕೂಡ ಕೊಡ್ತಾರೆ. ಆಗ ಕರ್ಣ ಅಜ್ಜಿದ್ದವರು, 3 ಜನ ನೀನು ಮಾತ್ರ ಕೊಡ್ಬೋದಾ, ನಾನು ಕೂಡ ತುತ್ತನ್ನ ತಿನ್ನಿಸ್ತೀನಿ ಅಂತ ನಿತ್ಯ ಅವ್ರಿಗೆ ತುತ್ತು ತಿನ್ನಿಸ್ತಾ ಇರ್ತಾರೆ. ಅಷ್ಟರಲ್ಲಿ ನಿಧಿ ಕೂಡ ಬರ್ತಾರೆ. ಅಲ್ಲ ನನ್ನನ್ನೇ ಬಿಟ್ಬಿಟ್ರಾ ಅಂತ ಹೇಳ್ಬಿಟ್ಟು ನಿಧಿ ಕೂಡ ಬಂದು ತಿನ್ನಿಸ್ತಾರೆ. ಆಗ ನಿತ್ಯ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಊಟ ಮಾಡಿ ಆದ ನಂತರ ಹಾಲಲ್ಲಿ ಕೂತಿರ್ತಾರೆ. ಆಗ ರುಕ್ಮಿಣಿಯವರು, ಅಂದರೆ ಮುನಿಯಪ್ಪ ಅವ್ರ ಹೆಂಡತಿ ಕೂಡ ಬರ್ತಾರೆ. ಆಂಟಿ ಅಡುಗೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆಗ ಮುನಿಯಪ್ಪ ಅವರು ರುಕ್ಮಿಣಿ ಅವ್ರಿಗೆ ಮಾತಾಡಿಸ್ತಾ ಇದ್ದಾರೆ ನೋಡು ಅಂತ ಹೇಳ್ತಾರೆ. ಆಗ ರುಕ್ಮಿಣಿಯವರು, ಮಾತಾಡಿಸ್ತಾ ಇರೋದು ಅವ್ರು ಯಾರೋ ಆಂಟಿಗೆ, ನನಗಲ್ಲ ಅಂತ ಹೇಳ್ತಾರೆ. ಆಗ ನಿತ್ಯವರು, ಆಂಟಿ ನಾನು ನಿಮ್ಮನ್ನೇ ಮಾತಾಡಿಸ್ತಾ ಇರೋದು ಅಂತ ಹೇಳ್ತಾರೆ. ಆಗ ರುಕ್ಮಿಣಿ ಅವರು, ನೋಡವ ನನಗೆ ಆಂಟಿ ಆಂಟಿ ಅಂತ ಅನ್ಬೇಡ, ನನಗೆ ಇನ್ನೂ ಸ್ಮಾಲ್ ಏಜ್ ಗೊತ್ತಾ ಅಂತ ಜೋಕ್ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಸರಿ ಆಯಿತು ಅಕ್ಕ, ಅಡುಗೆ ತುಂಬಾ ಚೆನ್ನಾಗಿತ್ತು, ತುಂಬಾ ರುಚಿಯಾಗಿ ಮಾಡಿದ್ರಿ ಅಂತ ಹೇಳ್ತಾರೆ. ಅಯ್ಯೋ ಏನಿಲ್ಲ, ಸಿಟಿಗಿಂತ ಚೆನ್ನಾಗಿ ಮಾಡ್ತೀವ ನಾವು, ನಮ್ಮ ಮನೆಯಲ್ಲಿ ಏನಿತ್ತೋ ಅದನ್ನು ಅನುಸರಿಸಿ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಕರ್ಣ ಅಜ್ಜಿದ್ದವರು, ಯಾಕೆ ಅನ್ಕೊಂತೀರಾ, ಶ್ರೀಮಂತರ ಮನೆ ಮಾತು ಚಂದ, ಬಡವ್ರ ಮನೆ ಊಟ ಚಂದ ಅಂತ ಹೇಳಿಲ್ವಾ, ಬಡವರು ಶ್ರೀಮಂತರು ಅಂತ ಭೇದ ಏನು ಬೇಡ ಅಂತ ಹೇಳ್ತಾರೆ. ಆಗ ಕರ್ಣ ಇದ್ದವರು, ನಾವೆಲ್ಲರೂ ಇಷ್ಟೊಂದು ಜನ ಇದ್ರೂ ಕೂಡ ಅಷ್ಟು ಪ್ರೀತಿಯಿಂದ ಅಡುಗೆ ಮಾಡಿ ಊಟ ಬಡಿಸಿದ್ರಲ್ವಾ, ಅದೇ ನಿಜವಾದ ಸಂಪತ್ತು ಅಲ್ವಾ ಬಂಗಾರಿ ಅಂತ ಹೇಳ್ತಾರೆ. ಈ ಕಡೆ ರುಕ್ಮಿಣಿ ಮತ್ತೆ ಮುನಿಯಪ್ಪ ಅವ್ರ ಮಗಳು ಬರ್ತಾ ಇರ್ತಾಳೆ. ಮಾವಿನಕಾಯಿನ ಹಿಡ್ಕೊಂಡು ಬರ್ತಿರ್ತಾರೆ. ಹೊರಗಡೆ ಇದ್ದಂಥ ಸ್ಲಿಪ್ಪರ್ನ ನೋಡ್ಬಿಟ್ಟು, ಪೇಟೆಯಿಂದ ಯಾರೋ ಬಂದಿದ್ದಾರಲ್ವಾ ಅಂತ ಹೇಳ್ಬಿಟ್ಟು ಸ್ಲಿಪ್ಪರ್ನ ಹೆಣಿಸಿ 6 ಜನ, ಅವ್ವ ಪೇಟೆಯಿಂದ ಯಾರೋ 6 ಜನ ಅತಿಥಿ ಬಂದಿದ್ದಾರೆ, ಏನು ಸ್ಪೆಷಲ್ ಅವ ಅಂತ ಹೇಳ್ತಾರೆ. ಆಗ ರುಕ್ಮಿಣಿ ಅವರು, ಇವಳು ನನ್ನ ಮಗಳು, ಯಾರಾದರೂ ಪೇಟೆಯಿಂದ ಅತಿಥಿ ಬಂದರೆ ಚಪ್ಪಲಿನ ನೋಡಿ ಅಂದಾಜು ಮಾಡಿಬಿಡ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಆಗ ಅವ್ರು ಬಂದು ನಿಧಿ ಹತ್ರ ಮಾವಿನಕಾಯಿ ಕೊಡೋದಕ್ಕೆ ಅಂತ ಹೋಗ್ತಾರೆ. ಬೇಡ ಇವಾಗ ತಾನೇ ನಿಮ್ಮಮ್ಮ ಅವರು ತುಂಬಾ ರುಚಿಯಾಗಿ ಅಡುಗೆನ ಮಾಡಿ ಬಡಿಸಿದ್ರು, ಹೊಟ್ಟೆ ತುಂಬಿದೆ ಅಂತ ಹೇಳ್ತಾರೆ. ಅಲ್ಲ, ಊಟ ಮಾಡಿದ್ಮೇಲೆ ಮಾವು ತಿನ್ನಬೇಕು, ಆಗ ಮಾವನ್ನ ತಿಂದರೆ ಚೆನ್ನಾಗಿ ಜೀರ್ಣ ಆಗುತ್ತೆ, ತಕತಯ್ಯ ಅಂತ ತಗೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಮಾವಿನಕಾಯಿನ ಕೊಡ್ತಾರೆ. ನಂತರ ಕರ್ಣ ಅವ್ರಿಗೆ ಕೊಡೋದಕ್ಕೆ ಅಂತ ಹೋಗ್ತಾರೆ. ಕರ್ಣನ ನೋಡಿ ಫುಲ್ ಎಕ್ಸೈಟ್ ಆಗಿಬಿಡ್ತಾರೆ. ತುಂಬಾ ಖುಷಿ ಆಗಿಬಿಟ್ಟು ಕೈಯಲ್ಲಿದ್ದಂಥ ಮಾವಿನಕಾಯಿನೆಲ್ಲ ಬೀಳಿಸ್ಬಿಡ್ತಾರೆ. ತುಂಬಾ ಎಕ್ಸೈಟಲ್ಲಿ, ಸರ್ ನೀವಾ ಅಂತ ಹೇಳ್ತಾರೆ. ಆಗ ಇವ್ರು, ನಿಮಗೆ ಗೊತ್ತಾ ಅಂತ ಮನೆಯವರೆಲ್ಲರೂ ಕೂಡ ಕೇಳ್ತಾ ಇರ್ತಾರೆ. ಹೌದು, ತುಂಬಾ ಹಳೆ ಪರಿಚಯ, ನನಗೆ ಇವ್ರು ತುಂಬಾ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಆದರೆ ಇವರಿಗೆ ನಾನು ಗೊತ್ತಿರೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ತಾರೆ. ಆಗ ಕರ್ಣ ಅವ್ರಿಗಂತೂ ಫುಲ್ ಆಶ್ಚರ್ಯ ಆಗುತ್ತೆ. ನಿಧಿಯೂ ಕೂಡ ಫುಲ್ ಆಶ್ಚರ್ಯ ಆಗುತ್ತೆ. ಆಗ ಎಲ್ಲರೂ ಕೂಡ ಮನೆಯವರು ನೋಡ್ತಾನೆ ಇರ್ತಾರೆ. ಆಗ ಆ ಹುಡುಗಿ ಇದ್ದವಳು, ನಾನು ನಿಮ್ಮ ದೊಡ್ಡ ಅಭಿಮಾನಿ ಗೊತ್ತಾ, ಪೇಪರ್ನಲ್ಲಿ, ಟಿವಿನಲ್ಲಿ, ಮೊಬೈಲ್ನಲ್ಲಿ ಏನೇನು ಬರುತ್ತೋ ಎಲ್ಲನೂ ಕೂಡ ನಾನು ಮೊಬೈಲ್ನಲ್ಲಿ ಇಟ್ಕೊಂಡಿದ್ದೀನಿ ಗೊತ್ತಾ ಸರ್. ಎಲ್ಲರೂ ಕೂಡ ಸಿನಿಮಾ, ಧಾರಾವಾಹಿ ಹೀರೋಗಳನ್ನ ಫೋಟೋಗಳನ್ನ ಮೊಬೈಲ್ನಲ್ಲಿ ಇಟ್ಕೊಂಡ್ರೆ ನಾನು ನಿಮ್ಮ ಫೋಟೋ ಇಟ್ಕೊಂಡಿದ್ದೀನಿ. ಮೊಬೈಲ್ ತೆಗೆದ ತಕ್ಷಣ ನೀವೇ ಕಾಣಬೇಕು ನನಗೆ, ನೋಡಿ ಸರ್ ಅಂತ ಹೇಳ್ಬಿಟ್ಟು ಫೋಟೋನ ವಾಲ್ಪೇಪರ್ಗೆ ಹಾಕೊಂಡಿರ್ತಾರೆ. ಅದನ್ನು ತೋರಿಸ್ತಾರೆ, ಎಲ್ಲಿಯೂ ಕೂಡ ತೋರಿಸ್ತಾರೆ. ಆಗ ನಿಧಿಗೆ ತುಂಬಾ ಕೋಪ ಬರುತ್ತೆ. ನಿಧಿ ಮಾತ್ರ ತುಂಬಾ ಹುರ್ಕೊಳ್ತಾ ಇರ್ತಾಳೆ. ಆಗ ಆ ಹುಡುಗಿ, ಸರ್ ನನಗೆ ನೀವಂದರೆ ತುಂಬಾ ಇಷ್ಟ ಸರ್ ಅಂತ ಹೇಳ್ತಾನೆ ಇರ್ತಾರೆ. ನಿಧಿ ಅವರು ತುಂಬ ಕೋಪ ಮಾಡ್ಕೊಳ್ತಾ ಇರ್ತಾರೆ. ನಂತರ ನಿತ್ಯ ಅವರು ಕರ್ಣ ಅವ್ರ ಪಕ್ಕ ಬಂದು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನು ಡಾಕ್ಟ್ರೆ, ನಾರ್ಮಲ್ ಲವ್ವಾ ಅಥವಾ ಸಿಸೇರಿಯನ್ ಲವ್ವಾ ಅಂತ ರೇಗಿಸ್ತಾ ಇರ್ತಾರೆ. ಆಗ ಕರ್ಣ ಅವರು, ಏನ್ರಿ ನೀವು ಸದಾಶಿವಂಗೆ ಅದೇ ಜ್ಞಾನ ಅನ್ನೋ ರೀತಿ ಲವ್ ಅಂತಾನೆ ಇರ್ತಿರಲ್ಲ ನೀವು, ನನಗೇನೆ ಅರ್ಥ ಆಗಿಲ್ಲ, ನಿಮ್ಗೇನು ಹೇಳಿ ನಾನು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಆ ಹುಡುಗಿ ಕರ್ಣ ಅವ್ರ ಮುಂದೆ ಬಂದು, ಸರ್ ನಾನು ನಿಮ್ಮನ್ನ ಫಸ್ಟ್ ದಿನಾನೇ ನೋಡಿದ ತಕ್ಷಣ ಕಣ್ಣಿಗೆ ಅಚ್ಚು ಹೊತ್ಕೊಂಡ್ಬಿಟ್ಟೆ ಗೊತ್ತಾ ಸರ್ ಅಂತ ಹೇಳ್ತಾರೆ. ಆಗ ಕರ್ಣ ಅಜ್ಜಿದವರು, ಏನು ಇವ್ರನ್ನ ಮೊದಲೇ ನೋಡಿದ್ಯಾ ಅಂತ ಕೇಳ್ತಾರೆ. ಹೌದು, ನಮ್ಮ ಕಾಲೇಜ್ನಲ್ಲಿ ಗೆಸ್ಟ್ ಆಗಿ ಬಂದಿದ್ರು, ಆವಾಗಲೇ ನಾನು ಇವ್ರನ್ನ ತುಂಬ ಚೆನ್ನಾಗಿ ನೋಡಿದ್ದೀನಿ, ಬೆನ್ನ ದಾಟಕ್ಕೂ ನಾನು ಬಿಟ್ಟಿಲ್ಲ, ನಾನು ಅಷ್ಟನ್ನು ನೋಡ್ಬಿಟ್ಟು ಇವ್ರನ್ನ ಕಣ್ ತುಂಬ್ಕೊಂಡ್ಬಿಟ್ಟಿದ್ದೀನಿ ಅಂತ ಕರ್ಣ ಅವ್ರ ಮುಂದೆ ನಿಂತ್ಕೊಂಡು ನುಲಿತಾ ಇರ್ತಾರೆ. ಎಲ್ಲ ನೋಡ್ತಾ ಇರೋ ನಿಧಿಗಂತೂ ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ. ನೆಕ್ಸ್ಟ್ ಸಂಜೆ ಆಗುತ್ತೆ. ಆಗ ನಿಧಿ ಅವರು ಫೋನಲ್ಲಿ ಮಾತಾಡೋ ರೀತಿ ಆಕ್ಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಕರ್ಣ ಅವರು ಬಂದು, ರೀ ನಿಧಿ ಅವರೇ ಅಂತ ಮಾತಾಡಿಸಿದ್ರೆ, ಆಗ ನಿಧಿ ಅವರು, ಏನು ಸರ್ ನೀವು ಫೋನಲ್ಲಿ ಮಾತಾಡ್ತಾ ಇರೋದು ಗೊತ್ತಾಗ್ತಾ ಇಲ್ವಾ, ಫೋನಲ್ಲಿ ಮಾತಾಡೋಕ್ಕೂ ಬಿಡಲ್ಲ, ಡಿಸ್ಟರ್ಬ್ ಮಾಡ್ತಿರಲ್ಲ ಸರ್ ನೀವು ಅಂತ ಹೇಳ್ತಾರೆ. ಆಗ ಕರ್ಣ ಅವರು, ರೀ ನಿಧಿ ಅವರೇ ಅಂತ ಕೂಗ್ತಾರೆ.
ಆಗ ನಿಧಿ ಅವರು, "ಹೇಳಿ ಕಾರ್ತಿಕ್ ಅವರೇ, ನೀವೇನು ಬೇಜಾರು ಮಾಡ್ಕೋಬೇಡಿ. ನಿಮ್ಗೇನು ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನೆಲ್ಲ ಹೇಳಿ" ಅಂತ ಮಾತಾಡಿಸ್ತಾ ನಾಟಕ ಮಾಡ್ತಾ ಇರ್ತಾರೆ. ಆಗ ಕರ್ಣ ಅವರು, "ಅಲ್ಲ ಇವರಿಗೆ ನಾನು ಇಷ್ಟು ಬೇಗ ಯಾರೋ ಆಗ್ಬಿಟ್ನಾ? ಯಾಕೆ ಈ ರೀತಿ ಮಾಡ್ತಿದ್ದಾರೆ?" ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಕಾರ್ತಿಕ್ ಅವ್ರ ಕಡೆಯಿಂದ ಫೋನ್ ಬರುತ್ತೆ. "ಏನ್ರಿ ನೀವು ಫೋನ್ ಮಾಡಿದ್ದು?" ಅಂತ ಕೇಳ್ತಾರೆ. ಆಗ ಕಾರ್ತಿಕ್ ಅವರು, "ಸರ್ ನಿಮಗೆ ಡಿಸ್ಟರ್ಬ್ ಆಯ್ತಾ?" ಅಂತ ಕೇಳ್ತಾರೆ. "ಅಲ್ಲ ಆಲ್ರೆಡಿ ಡಿಸ್ಟರ್ಬ್ ಮಾಡಿದ್ದಾಯ್ತಲ್ಲ, ಮತ್ತೇನಕ್ಕೆ ಡಿಸ್ಟರ್ಬ್ ಆಯ್ತಾ ಅಂತ ಕೇಳ್ತಿದ್ದೀರಾ?" ಅಂತ ಹೇಳ್ತಾರೆ. ಆಗ ಕಾರ್ತಿಕ್ ಅವರು, "ಸಾರಿ ಸರ್" ಅಂತ ಹೇಳ್ತಾರೆ. ಆಗ ಕರ್ಣ ಅವರು, "ಅಲ್ಲ ನೀವು ಇದಕ್ಕೂ ಮೊದಲು ಯಾರಿಗೆ ಫೋನ್ ಮಾಡಿದ್ರಿ?" ಅಂತ ಕೇಳ್ತಾರೆ. "ಸರ್ ನಾನು ಇವತ್ತು ನಿಮಗೇನೆ ಫಸ್ಟ್ ಕಾಲ್ ಮಾಡ್ತಾ ಇರೋದು" ಅಂತ ಹೇಳ್ತಾರೆ. ಆಗ ಕರ್ಣ ಅವ್ರಿಗೆ ನಿಧಿ ಮಾಡ್ತಾರ ಆ್ಯಕ್ಟ್ ಗೊತ್ತಾಗುತ್ತೆ. ಓ, ನಿಧಿ ನನಗೆ ಬೇಕು ಅಂತಲೇ ಉಡ್ಸೋಕ್ಕೋಸ್ಕರನೇ ನಾಟಕ ಮಾಡ್ತಿದ್ದಾರೆ ಅಂತಲೂ ಕೂಡ ಅರ್ಥ ಮಾಡಿಕೊಂಡು ನಿಧಿನ ನೋಡ್ತಾ ನಗ್ತಾ ಇರ್ತಾರೆ. ನಂತರ ಮುನಿಯಪ್ಪ ಅವರು ಮಾರ್ನಿಂಗು ಒಂದು ರೂಮ್ಗೆ ಹೋಗ್ತಾರೆ. ಅಲ್ಲಿ ಒಂದು ಗಂಟಲ್ಲಿ ಒಂದು ಕ್ಯಾಮ್ರಾನ ಕಟ್ಟಿರ್ತಾರೆ. ಅದನ್ನು ಓಪನ್ ಮಾಡಿ ನೋಡ್ತಾರೆ. ಈ ಕ್ಯಾಮ್ರಾನ ನಾನು ಆದಷ್ಟು ಬೇಗ ಹುಷಾರಾಗಿ ನಿಧಿ ಕೈಗೆ ಕೊಡಬೇಕು ಅಂತ ನಿಧಿ ಕೈಗೆ ಕೊಡೋದಿಕ್ಕೆ ಅಂತ ಹೋಗ್ತಾ ಇರ್ತಾರೆ. ನಿಧಿಯವರು ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ಮನೆಯಿಂದ ಹೊರಗಡೆ ಪ್ರಕೃತಿನ ನೋಡ್ತಾ ಇರ್ತಾರೆ. ಆದರೆ ಮುನಿಯಪ್ಪ ಅವರು ಕೂಡ ನಿಧಿ ಹತ್ರ ಹೋಗ್ತಾ ಇರ್ತಾರೆ. "ನಾನು ಇವತ್ತು ಕ್ಯಾಮ್ರಾನ ಕೊಡಬೇಕು, ಅವರ ತಂದೆ ತಾಯಿ ಸಾವು ಹೇಗಾಯಿತು ಅಂತ ಈ ವಿಷಯ ನಿಧಿಗೆ ಗೊತ್ತಾಗಲೇಬೇಕು" ಅಂತ ಸತ್ಯನ ಬಯಲು ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.